ಕುಂದಾನಗರಿ ಬೆಳಗಾವಿಯಲ್ಲಿ ಮಹಾಮಳೆ ಅಬ್ಬರ ಬಹಳ ಜೋರಾಗಿದೆ. ಮಹಾರಾಷ್ಟ್ರದಲ್ಲಿ ಧಾರಾಕಾರವಾಗಿ ಮಳೆಯಾಗ್ತಾ ಇರೋದ್ರಿಂದ ಪ್ರಸಿದ್ಧ ಗೋಕಾಕ್ ಜಲಪಾತಕ್ಕೆ ಜೀವ ಕಳೆ ಬಂದಿದೆ. 180 ಅಡಿ ಎತ್ತರದಿಂದ ಧುಮುಕ್ತಾ ಇರುವಂತಹ ಜಲಧಾರೆಯನ್ನ ನೋಡೋದಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ. ಘಟ್ಟಪ್ರಭಾ ಜಲಾನಯನ ಪ್ರದೇಶದಲ್ಲಿ ನಿರಂತರವಾಗಿ ಮಳೆ ಆಗ್ತಿದೆ. ಹಾಗಾಗಿ ಘಟ್ಟಪ್ರಭಾ ನದಿ ಕೂಡ ಮೈದುಂಬಿ ಹರಿತಾ ಇರುವಂತದ್ದು. ಜೊತೆಗೆ ಬೆಳಗಾವಿ ಜಿಲ್ಲೆಯಲ್ಲಿ ಇರುವಂತಹ ಜಲಪಾತಗಳಿಗೆ ಕೂಡ ಜೀವಕಳೆ ಬಂದಿರುವಂತದ್ದು. ಸದ್ಯ ನಾನಿರುವಂತಹ ಸ್ಥಳ ಬೆಳಗಾವಿ ಜಿಲ್ಲೆಯ ಗೋಕಾಕ್ ಫಾಲ್ಸ್ ನಲ್ಲಿದ್ದೇನೆ. ಸುಮಾರು 170 ಅಡಿ ಧುಮುಕುವ ನಯನ ಮನೋಹರ ದೃಶ್ಯವನ್ನ ಕಣ್ತುಂಬಿಕೊಳ್ಳಲು ಬೆಳಗಾವಿ ಜಿಲ್ಲೆ ಅಷ್ಟೇ ಅಲ್ಲ, ರಾಜ್ಯದ ಮೂಲೆ ಮೂಲೆಗಳಿಂದ ಕೂಡ ಇಲ್ಲಿ ಪ್ರವಾಸಿಗರು ಬರ್ತಾರೆ. ಇಲ್ಲಿ ದೃಶ್ಯದಲ್ಲಿ ಗಮನಿಸಬಹುದು, ಹಾಲ್ನೊರೆಯಂತೆ ಧುಮುಕುವಂತ ದೃಶ್ಯವನ್ನ ಕಣ್ತುಂಬಿಕೊಳ್ಳಲು ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಇಲ್ಲಿ ಪ್ರವಾಸಿಗರು ಕೂಡ ಬರ್ತಿರುವಂತದ್ದು. ಪ್ರಮುಖವಾಗಿ ಭಾರತದ ನಯಾಗರ್ ಜಲಪಾತ ಎಂದೇ ಪ್ರಖ್ಯಾತಿಯನ್ನ ಪಡೆದಿರುವಂತಹ ಈ ಜಲಪಾತವನ್ನ ಕಣ್ತುಂಬಿಕೊಳ್ಳಲು ಸಾಕಷ್ಟು ಪ್ರಯಾಣಿಕರು ನಿತ್ಯ ಬರ್ತಾರೆ. ಅದರಲ್ಲೂ ಕೂಡ ಭಾನುವಾರ ಮತ್ತು ಶನಿವಾರ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಿದ್ದಾರೆ. ದೃಶ್ಯದಲ್ಲಿ ಗಮನಿಸಬಹುದು, ಸುಮಾರು 171 ಅಡಿಯಿಂದ ಮೇಲೆ ಧುಮುಕುವಂತ ನಯನ ಮನೋಹರ ದೃಶ್ಯ ವೈಭೋಗವನ್ನ ಕಣ್ತುಂಬಿಕೊಳ್ಳಲು ಇಲ್ಲಿ ಪ್ರವಾಸಿಗರ ದಂಡೆ ಕೂಡ ಹರಿದು ಬರ್ತಾ ಇದೆ. ಮತ್ತು ಹಾಲ್ನೊರೆಯಂತೆ ಕಂದು ಬಣ್ಣದಲ್ಲಿ ಕಲ್ಲು ಬಂಡೆಗಳ ಮೇಲಿಂದ ಧುಮುಕುವಂತ ಈ ದೃಶ್ಯವನ್ನ ಕಣ್ತುಂಬಿಕೊಳ್ಳಲು ಇಲ್ಲಿ ಸಾಕಷ್ಟು ಪ್ರವಾಸಿಗರು ಬರ್ತಾರೆ. ದೃಶ್ಯದಲ್ಲಿ ಗಮನಿಸಬಹುದು, ಘಟ್ಟಪ್ರಭಾ ನದಿಯಿಂದ ಈ ಒಂದು ಜಲಪಾತ ಕೂಡ ಉಗಮ ಆಗಿರುವಂತದ್ದು. ಅದರಲ್ಲಿ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಬಂದಿದ್ದಾರೆ. ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಬ್ಯಾರಿಕೇಡ್ ಗಳನ್ನ ಹಾಕಿ ಅವರಿಗೆ ಪ್ರತ್ಯೇಕವಾಗಿ ಆಸನದ ವ್ಯವಸ್ಥೆ, ನಿಲುಗಡೆಗಳ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿರುವಂತದ್ದು. ನನ್ನ ಜೊತೆಗೆ ಈಗ ಪ್ರವಾಸಿಗರಿದ್ದಾರೆ, ಅವರನ್ನ ಕೂಡ ನಾನು ಮಾತಾಡ್ತೀನಿ. ಮೇಡಮ್, ಎಲ್ಲಿಂದ ಬಂದ? ನಾವು ಗಡಿಂಗ್ಲಜಿಂದ ಬಂದಿರೋದು, ಮಹಾರಾಷ್ಟ್ರ. ಹೆಂಗಿದೆ ನೋಡಿದ್ರೆ? ತುಂಬಾ ಚೆನ್ನಾಗಿದೆ. ಮಕ್ಕಳಿಗೆ ರಜಾ ಇತ್ತು, ಅದಕ್ಕೆ ನೋಡಕ್ ಬಂದ್ವಿ. ಪ್ರವಾಸಿಗರು ಹೇಳ್ತಿರುವಂತದ್ದು. ನನ್ನ ಜೊತೆಗೆ ಇಲ್ಲಿ ಇನ್ನಷ್ಟು ಪ್ರವಾಸಿಗರಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ತಾವೆಲ್ಲಿಂದ ಬಂದ್ರಿ? ನಾವು ಗಡಿಂಗ್ಲಜಿಂದ ಬಂದಿರೋದು. ಫಾಲ್ಸ್ ನೋಡಕ್ ಬಂದೀವಿ, ಮಕ್ಕಳಿಗೆ ಕರ್ಕೊಂಡು ಎಂಜಾಯ್ ಮಾಡ್ತಾ ಇದೀವಿ. ಚೆನ್ನಾಗಿದೆ ಎಲ್ಲ. ಪ್ರತಿ ವರ್ಷ ಬರ್ತೀವಿ? ಪ್ರತಿ ವರ್ಷ ಬರ್ತೀವಿ ನಾವು, ಮಳೆಗಾಲದಲ್ಲಿ ಬರ್ತೀವಿ. ಇದಿಷ್ಟು ಪ್ರವಾಸಿಗರು ಹೇಳ್ತಿರುವಂತದ್ದು. ಪ್ರಮುಖವಾಗಿ ಪ್ರತಿ ವರ್ಷ ಕೂಡ ನಾವು ಈ ಒಂದು ಜಲಪಾತದ ವೀಕ್ಷಣೆಗೆ ಬರ್ತೇವೆ ಅನ್ನೋ ಒಂದು ಮಾತನ್ನ ಕೂಡ ಹೇಳ್ತಿರುವಂತದ್ದು. ಮೈಲಾರಿ ರಿಪೋರ್ಟರ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಕುಂದಾನಗರಿ ಬೆಳಗಾವಿಯಲ್ಲಿ ಮಹಾಮಳೆ ಅಬ್ಬರ ಬಹಳ ಜೋರಾಗಿದೆ. ಮಹಾರಾಷ್ಟ್ರದಲ್ಲಿ ಧಾರಾಕಾರವಾಗಿ ಮಳೆಯಾಗ್ತಾ ಇರೋದ್ರಿಂದ ಪ್ರಸಿದ್ಧ ಗೋಕಾಕ್ ಜಲಪಾತಕ್ಕೆ ಜೀವ ಕಳೆ ಬಂದಿದೆ. 180 ಅಡಿ ಎತ್ತರದಿಂದ ಧುಮುಕ್ತಾ ಇರುವಂತಹ ಜಲಧಾರೆಯನ್ನ ನೋಡೋದಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ. ಘಟ್ಟಪ್ರಭಾ ಜಲಾನಯನ ಪ್ರದೇಶದಲ್ಲಿ ನಿರಂತರವಾಗಿ ಮಳೆ ಆಗ್ತಿದೆ. ಹಾಗಾಗಿ ಘಟ್ಟಪ್ರಭಾ ನದಿ ಕೂಡ ಮೈದುಂಬಿ ಹರಿತಾ ಇರುವಂತದ್ದು. ಜೊತೆಗೆ ಬೆಳಗಾವಿ ಜಿಲ್ಲೆಯಲ್ಲಿ ಇರುವಂತಹ ಜಲಪಾತಗಳಿಗೆ ಕೂಡ ಜೀವಕಳೆ ಬಂದಿರುವಂತದ್ದು. ಸದ್ಯ ನಾನಿರುವಂತಹ ಸ್ಥಳ ಬೆಳಗಾವಿ ಜಿಲ್ಲೆಯ ಗೋಕಾಕ್ ಫಾಲ್ಸ್ ನಲ್ಲಿದ್ದೇನೆ. ಸುಮಾರು 170 ಅಡಿ ಧುಮುಕುವ ನಯನ ಮನೋಹರ ದೃಶ್ಯವನ್ನ ಕಣ್ತುಂಬಿಕೊಳ್ಳಲು ಬೆಳಗಾವಿ ಜಿಲ್ಲೆ ಅಷ್ಟೇ ಅಲ್ಲ, ರಾಜ್ಯದ ಮೂಲೆ ಮೂಲೆಗಳಿಂದ ಕೂಡ ಇಲ್ಲಿ ಪ್ರವಾಸಿಗರು ಬರ್ತಾರೆ. ಇಲ್ಲಿ ದೃಶ್ಯದಲ್ಲಿ ಗಮನಿಸಬಹುದು, ಹಾಲ್ನೊರೆಯಂತೆ ಧುಮುಕುವಂತ ದೃಶ್ಯವನ್ನ ಕಣ್ತುಂಬಿಕೊಳ್ಳಲು ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಇಲ್ಲಿ ಪ್ರವಾಸಿಗರು ಕೂಡ ಬರ್ತಿರುವಂತದ್ದು. ಪ್ರಮುಖವಾಗಿ ಭಾರತದ ನಯಾಗರ್ ಜಲಪಾತ ಎಂದೇ ಪ್ರಖ್ಯಾತಿಯನ್ನ ಪಡೆದಿರುವಂತಹ ಈ ಜಲಪಾತವನ್ನ ಕಣ್ತುಂಬಿಕೊಳ್ಳಲು ಸಾಕಷ್ಟು ಪ್ರಯಾಣಿಕರು ನಿತ್ಯ ಬರ್ತಾರೆ. ಅದರಲ್ಲೂ ಕೂಡ ಭಾನುವಾರ ಮತ್ತು ಶನಿವಾರ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಿದ್ದಾರೆ. ದೃಶ್ಯದಲ್ಲಿ ಗಮನಿಸಬಹುದು, ಸುಮಾರು 171 ಅಡಿಯಿಂದ ಮೇಲೆ ಧುಮುಕುವಂತ ನಯನ ಮನೋಹರ ದೃಶ್ಯ ವೈಭೋಗವನ್ನ ಕಣ್ತುಂಬಿಕೊಳ್ಳಲು ಇಲ್ಲಿ ಪ್ರವಾಸಿಗರ ದಂಡೆ ಕೂಡ ಹರಿದು ಬರ್ತಾ ಇದೆ. ಮತ್ತು ಹಾಲ್ನೊರೆಯಂತೆ ಕಂದು ಬಣ್ಣದಲ್ಲಿ ಕಲ್ಲು ಬಂಡೆಗಳ ಮೇಲಿಂದ ಧುಮುಕುವಂತ ಈ ದೃಶ್ಯವನ್ನ ಕಣ್ತುಂಬಿಕೊಳ್ಳಲು ಇಲ್ಲಿ ಸಾಕಷ್ಟು ಪ್ರವಾಸಿಗರು ಬರ್ತಾರೆ. ದೃಶ್ಯದಲ್ಲಿ ಗಮನಿಸಬಹುದು, ಘಟ್ಟಪ್ರಭಾ ನದಿಯಿಂದ ಈ ಒಂದು ಜಲಪಾತ ಕೂಡ ಉಗಮ ಆಗಿರುವಂತದ್ದು. ಅದರಲ್ಲಿ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಬಂದಿದ್ದಾರೆ. ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಬ್ಯಾರಿಕೇಡ್ ಗಳನ್ನ ಹಾಕಿ ಅವರಿಗೆ ಪ್ರತ್ಯೇಕವಾಗಿ ಆಸನದ ವ್ಯವಸ್ಥೆ, ನಿಲುಗಡೆಗಳ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿರುವಂತದ್ದು. ನನ್ನ ಜೊತೆಗೆ ಈಗ ಪ್ರವಾಸಿಗರಿದ್ದಾರೆ, ಅವರನ್ನ ಕೂಡ ನಾನು ಮಾತಾಡ್ತೀನಿ. ಮೇಡಮ್, ಎಲ್ಲಿಂದ ಬಂದಿದ್ದೀರಿ? ನಾವು ಗಡಿಂಗ್ಲಜಿಂದ ಬಂದಿರೋದು, ಮಹಾರಾಷ್ಟ್ರ. ಹೆಂಗಿದೆ ನೋಡಿದ್ರೆ? ತುಂಬಾ ಚೆನ್ನಾಗಿದೆ. ಮಕ್ಕಳಿಗೆ ರಜಾ ಇತ್ತು, ಅದಕ್ಕೆ ನೋಡಕ್ ಬಂದ್ವಿ. ಪ್ರವಾಸಿಗರು ಹೇಳ್ತಿರುವಂತದ್ದು. ನನ್ನ ಜೊತೆಗೆ ಇಲ್ಲಿ ಇನ್ನಷ್ಟು ಪ್ರವಾಸಿಗರಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ತಾವೆಲ್ಲಿಂದ ಬಂದಿರಿ? ನಾವು ಗಡಿಂಗ್ಲಜಿಂದ ಬಂದಿರೋದು. ಫಾಲ್ಸ್ ನೋಡಕ್ ಬಂದೀವಿ, ಮಕ್ಕಳಿಗೆ ಕರ್ಕೊಂಡು
ಎಂಜಾಯ್ ಮಾಡ್ತಾ ಇದೀವಿ. ಚೆನ್ನಾಗಿದೆ ಎಲ್ಲ. ಪ್ರತಿ ವರ್ಷ ಬರ್ತೀವಿ. ಪ್ರತಿ ವರ್ಷ ಬರ್ತೀವಿ ನಾವು, ಮಳೆಗಾಲದಲ್ಲಿ ಬರ್ತೀವಿ. ಇದಿಷ್ಟು ಪ್ರವಾಸಿಗರು ಹೇಳ್ತಿರುವಂತದ್ದು. ಪ್ರಮುಖವಾಗಿ ಪ್ರತಿ ವರ್ಷ ಕೂಡ ನಾವು ಈ ಒಂದು ಜಲಪಾತದ ವೀಕ್ಷಣೆಗೆ ಬರ್ತೇವೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂತದ್ದು. ಮೈಲಾರಿ ರಿಪೋರ್ಟರ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಕುಂದಾನಗರಿ ಬೆಳಗಾವಿಯಲ್ಲಿ ಮಹಾಮಳೆ ಅಬ್ಬರ ಬಹಳ ಜೋರಾಗಿದೆ. ಮಹಾರಾಷ್ಟ್ರದಲ್ಲಿ ಧಾರಾಕಾರವಾಗಿ ಮಳೆಯಾಗ್ತಾ ಇರುವುದರಿಂದ ಪ್ರಸಿದ್ಧ ಗೋಕಾಕ್ ಜಲಪಾತಕ್ಕೆ ಜೀವ ಕಳೆ ಬಂದಿದೆ. 180 ಅಡಿ ಎತ್ತರದಿಂದ ಧುಮುಕ್ತಾ ಇರುವಂತಹ ಜಲಧಾರೆಯನ್ನ ನೋಡೋದಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ. ಘಟ್ಟಪ್ರಭಾ ಜಲಾನಯನ ಪ್ರದೇಶದಲ್ಲಿ ನಿರಂತರವಾಗಿ ಮಳೆ ಆಗ್ತಿದೆ. ಹಾಗಾಗಿ ಘಟ್ಟಪ್ರಭಾ ನದಿ ಕೂಡ ಮೈದುಂಬಿ ಹರಿತಾ ಇರುವಂತದ್ದು. ಜೊತೆಗೆ ಬೆಳಗಾವಿ ಜಿಲ್ಲೆಯಲ್ಲಿ ಇರುವಂತಹ ಜಲಪಾತಗಳಿಗೆ ಕೂಡ ಜೀವ ಕಳೆ ಬಂದಿರುವಂತದ್ದು. ಸದ್ಯ ನಾನಿರುವಂತಹ ಸ್ಥಳ ಬೆಳಗಾವಿ ಜಿಲ್ಲೆಯ ಗೋಕಾಕ್ ಫಾಲ್ಸ್ ನಲ್ಲಿದ್ದೇನೆ. ಸುಮಾರು 170 ಅಡಿ ಧುಮುಕ ನಯನ ಮನೋಹರ ದೃಶ್ಯವನ್ನ ಕಣ್ತುಂಬಿಕೊಳ್ಳಲು ಬೆಳಗಾವಿ ಜಿಲ್ಲೆ ಅಷ್ಟೇ ಅಲ್ಲ, ರಾಜ್ಯದ ಮೂಲೆ ಮೂಲೆಗಳಿಂದ ಕೂಡ ಇಲ್ಲಿ ಪ್ರವಾಸಿಗರು ಬರ್ತಾರೆ. ಇಲ್ಲಿ ದೃಶ್ಯದಲ್ಲಿ ಗಮನಿಸಬಹುದು, ಹಾಲ್ನೊರೆಯಂತೆ ಧುಮುಕುವಂತ ದೃಶ್ಯವನ್ನ ಕಣ್ತುಂಬಿಕೊಳ್ಳಲು ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಇಲ್ಲಿ ಪ್ರವಾಸಿಗರು ಕೂಡ ಬರ್ತಿರುವಂತದ್ದು. ಪ್ರಮುಖವಾಗಿ ಭಾರತದ ನಯಾಗರ್ ಜಲಪಾತ ಎಂದೇ ಪ್ರಖ್ಯಾತಿಯನ್ನ ಪಡೆದಿರುವಂತಹ ಈ ಜಲಪಾತವನ್ನ ಕಣ್ತುಂಬಿಕೊಳ್ಳಲು ಸಾಕಷ್ಟು ಪ್ರಯಾಣಿಕರು ನಿತ್ಯ ಬರ್ತಾರೆ. ಅದರಲ್ಲೂ ಕೂಡ ಭಾನುವಾರ ಮತ್ತು ಶನಿವಾರ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಿದ್ದಾರೆ. ದೃಶ್ಯದಲ್ಲಿ ಗಮನಿಸಬಹುದು, ಸುಮಾರು 171 ಅಡಿಯಿಂದ ಮೇಲೆ ಧುಮುಕುವಂತ ನಯನ ಮನೋಹರ ದೃಶ್ಯ ವೈಭೋಗವನ್ನ ಕಣ್ತುಂಬಿಕೊಳ್ಳಲು ಇಲ್ಲಿ ಪ್ರವಾಸಿಗರ ದಂಡೆ ಕೂಡ ಹರಿದು ಬರ್ತಾ ಇದೆ. ಮತ್ತು ಹಾಲ್ನೊರೆಯಂತೆ ಕಂದು ಬಣ್ಣದಲ್ಲಿ ಕಲ್ಲು ಬಂಡೆಗಳ ಮೇಲಿಂದ ಧುಮುಕುವಂತ ಈ ದೃಶ್ಯವನ್ನ ಕಣ್ತುಂಬಿಕೊಳ್ಳಲು ಇಲ್ಲಿ ಸಾಕಷ್ಟು ಪ್ರವಾಸಿಗರು ಬರ್ತಾರೆ. ದೃಶ್ಯದಲ್ಲಿ ಗಮನಿಸಬಹುದು, ಘಟ್ಟಪ್ರಭಾ ನದಿಯಿಂದ ಈ ಒಂದು ಜಲಪಾತ ಕೂಡ ಉಗಮ ಆಗಿರುವಂತದ್ದು. ಅದರಲ್ಲಿ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಬಂದಿದ್ದಾರೆ. ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಬ್ಯಾರಿಕೇಡ್ ಗಳನ್ನ ಹಾಕಿ ಅವರಿಗೆ ಪ್ರತ್ಯೇಕವಾಗಿ ಆಸನದ ವ್ಯವಸ್ಥೆ, ನಿಲುಗಡೆಗಳ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿರುವಂತದ್ದು. ನನ್ನ ಜೊತೆಗೆ ಈಗ ಪ್ರವಾಸಿಗರಿದ್ದಾರೆ, ಅವರನ್ನ ಕೂಡ ನಾನು ಮಾತಾಡ್ತೀನಿ. ಮೇಡಮ್, ಎಲ್ಲಿಂದ ಬಂದಿದ್ದೀರಿ? ನಾವು ಗಡಿಂಗ್ಲಜಿಂದ ಬಂದಿರೋದು, ಮಹಾರಾಷ್ಟ್ರ. ಹೆಂಗಿದೆ ನೋಡಿದ್ರೆ? ತುಂಬಾ ಚೆನ್ನಾಗಿದೆ. ಮಕ್ಕಳಿಗೆ ರಜಾ ಇತ್ತು, ಅದಕ್ಕೆ ನೋಡಕ್ ಬಂದ್ವಿ. ಪ್ರವಾಸಿಗರು ಹೇಳ್ತಿರುವಂತದ್ದು. ನನ್ನ ಜೊತೆಗೆ ಇಲ್ಲಿ ಇನ್ನಷ್ಟು ಪ್ರವಾಸಿಗರಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ತಾವೆಲ್ಲಿಂದ ಬಂದಿರಿ? ನಾವು ಗಡಿಂಗ್ಲಜಿಂದ ಬಂದಿರೋದು. ಫಾಲ್ಸ್ ನೋಡಕ್ ಬಂದಿವಿ, ಮಕ್ಳಿಗೆ ಕರ್ಕೊಂಡು ಎಂಜಾಯ್ ಮಾಡ್ತಾ ಇದೀವಿ. ಚೆನ್ನಾಗಿದೆ ಎಲ್ಲ. ಪ್ರತಿ ವರ್ಷ ಬರ್ತೀವಿ? ಪ್ರತಿ ವರ್ಷ ಬರ್ತೀವಿ ನಾವು, ಮಳೆಗಾಲದಲ್ಲಿ ಬರ್ತೀವಿ. ಇದಿಷ್ಟು ಪ್ರವಾಸಿಗರು ಹೇಳ್ತಿರುವಂತದ್ದು. ಪ್ರಮುಖವಾಗಿ ಪ್ರತಿ ವರ್ಷ ಕೂಡ ನಾವು ಈ ಒಂದು ಜಲಪಾತದ ವೀಕ್ಷಣೆಗೆ ಬರ್ತೇವೆ ಅನ್ನೋ ಒಂದು ಮಾತನ್ನ ಕೂಡ ಹೇಳ್ತಿರುವಂತದ್ದು. ಮೈಲಾರಿ ರಿಪೋರ್ಟರ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಕುಂದಾನಗರಿ ಬೆಳಗಾವಿಯಲ್ಲಿ ಮಹಾಮಳೆ ಅಬ್ಬರ ಬಹಳ ಜೋರಾಗಿದೆ. ಮಹಾರಾಷ್ಟ್ರದಲ್ಲಿ ಧಾರಾಕಾರವಾಗಿ ಮಳೆಯಾಗ್ತಾ ಇರುವುದರಿಂದ ಪ್ರಸಿದ್ಧ ಗೋಕಾಕ್ ಜಲಪಾತಕ್ಕೆ ಜೀವ ಕಳೆ ಬಂದಿದೆ. 180 ಅಡಿ ಎತ್ತರದಿಂದ ಧುಮುಕ್ತಾ ಇರುವಂತಹ ಜಲಧಾರೆಯನ್ನ ನೋಡೋದಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ. ಘಟ್ಟಪ್ರಭಾ ಜಲಾನಯನ ಪ್ರದೇಶದಲ್ಲಿ ನಿರಂತರವಾಗಿ ಮಳೆ ಆಗ್ತಿದೆ. ಹಾಗಾಗಿ ಘಟ್ಟಪ್ರಭಾ ನದಿ ಕೂಡ ಮೈದುಂಬಿ ಹರಿತಾ ಇರುವಂತದ್ದು. ಜೊತೆಗೆ ಬೆಳಗಾವಿ ಜಿಲ್ಲೆಯಲ್ಲಿ ಇರುವಂತಹ ಜಲಪಾತಗಳಿಗೆ ಕೂಡ ಜೀವ ಕಳೆ ಬಂದಿರುವಂತದ್ದು. ಸದ್ಯ ನಾನಿರುವಂತಹ ಸ್ಥಳ ಬೆಳಗಾವಿ ಜಿಲ್ಲೆಯ ಗೋಕಾಕ್ ಫಾಲ್ಸ್ ನಲ್ಲಿದ್ದೇನೆ. ಸುಮಾರು 170 ಅಡಿ ಧುಮುಕ ನಯನ ಮನೋಹರ ದೃಶ್ಯವನ್ನ ಕಣ್ತುಂಬಿಕೊಳ್ಳಲು ಬೆಳಗಾವಿ ಜಿಲ್ಲೆ ಅಷ್ಟೇ ಅಲ್ಲ, ರಾಜ್ಯದ ಮೂಲೆ ಮೂಲೆಗಳಿಂದ ಕೂಡ ಇಲ್ಲಿ ಪ್ರವಾಸಿಗರು ಬರ್ತಾರೆ. ಇಲ್ಲಿ ದೃಶ್ಯದಲ್ಲಿ ಗಮನಿಸಬಹುದು, ಹಾಲ್ನೊರೆಯಂತೆ ಧುಮುಕುವಂತ ದೃಶ್ಯವನ್ನ ಕಣ್ತುಂಬಿಕೊಳ್ಳಲು ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಇಲ್ಲಿ ಪ್ರವಾಸಿಗರು ಕೂಡ ಬರ್ತಿರುವಂತದ್ದು. ಪ್ರಮುಖವಾಗಿ ಭಾರತದ ನಯಾಗರ್ ಜಲಪಾತ ಎಂದೇ ಪ್ರಖ್ಯಾತಿಯನ್ನ ಪಡೆದಿರುವಂತಹ ಈ ಜಲಪಾತವನ್ನ ಕಣ್ತುಂಬಿಕೊಳ್ಳಲು ಸಾಕಷ್ಟು ಪ್ರಯಾಣಿಕರು ನಿತ್ಯ ಬರ್ತಾರೆ. ಅದರಲ್ಲೂ ಕೂಡ ಭಾನುವಾರ ಮತ್ತು ಶನಿವಾರ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಿದ್ದಾರೆ. ದೃಶ್ಯದಲ್ಲಿ ಗಮನಿಸಬಹುದು, ಸುಮಾರು 171 ಅಡಿಯಿಂದ ಮೇಲೆ ಧುಮುಕುವಂತ ನಯನ ಮನೋಹರ ದೃಶ್ಯ ವೈಭೋಗವನ್ನ ಕಣ್ತುಂಬಿಕೊಳ್ಳಲು ಇಲ್ಲಿ ಪ್ರವಾಸಿಗರ ದಂಡೆ ಕೂಡ ಹರಿದು ಬರ್ತಾ ಇದೆ. ಮತ್ತು ಹಾಲ್ನೊರೆಯಂತೆ ಕಂದು ಬಣ್ಣದಲ್ಲಿ ಕಲ್ಲು ಬಂಡೆಗಳ ಮೇಲಿಂದ ಧುಮುಕುವಂತ ಈ ದೃಶ್ಯವನ್ನ
ಕಣ್ತುಂಬಿಕೊಳ್ಳಲು ಇಲ್ಲಿ ಸಾಕಷ್ಟು ಪ್ರವಾಸಿಗರು ಬರ್ತಾರೆ. ದೃಶ್ಯದಲ್ಲಿ ಗಮನಿಸಬಹುದು ಘಟ್ಟಪ್ರಭಾ ನದಿಯಿಂದ ಈ ಒಂದು ಜಲಪಾತ ಕೂಡ ಉಗಮ ಆಗಿರುವಂತದ್ದು. ಅದರಲ್ಲಿ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಬಂದಿದ್ದಾರೆ. ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಬ್ಯಾರಿಕೇಡ್ ಗಳನ್ನ ಹಾಕಿ ಅವರಿಗೆ ಪ್ರತ್ಯೇಕವಾಗಿ ಆಸನದ ವ್ಯವಸ್ಥೆ ನಿಲುಗಡೆ ಕೂಡ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿರುವಂತದ್ದು. ನನ್ನ ಜೊತೆಗೆ ಈಗ ಪ್ರವಾಸಿಗರಿದ್ದಾರೆ, ಅವರನ್ನ ಕೂಡ ನಾನು ಮಾತಾಡ್ತೀನಿ. ಮೇಡಮ್, ಎಲ್ಲಿಂದ ಬಂದಿದೆ? ನಾವ್ ಗಡಿಂಗ್ಲಜಿಂದ ಬಂದಿರೋದು, ಮಹಾರಾಷ್ಟ್ರ. ಹೆಂಗಿದೆ ನೋಡಿದ್ರೆ? ತುಂಬಾ ಚೆನ್ನಾಗಿದೆ. ಮಕ್ಕಳಿಗೆ ರಜಾ ಇತ್ತು, ಅದಕ್ಕೆ ನೋಡಕ್ ಬಂದ್ವಿ. ಪ್ರವಾಸಿಗರು ಹೇಳ್ತಿರುವಂತದ್ದು. ನನ್ನ ಜೊತೆಗೆ ಇಲ್ಲಿ ಇನ್ನಷ್ಟು ಪ್ರವಾಸಿಗರಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ತಾವೆಲ್ಲಿಂದ ಬಂದಿರಿ? ನಾವು ಗಡಿಂಗ್ಲೇಜಿಂದ ಬಂದಿರೋದು. ಫಾಲ್ಸ್ ನೋಡಕ್ ಬಂದಿವಿ, ಮಕ್ಳಿಗೆ ಕರ್ಕೊಂಡು ಎಂಜಾಯ್ ಮಾಡ್ತಾ ಇದೀವಿ. ಚೆನ್ನಾಗಿದೆ ಎಲ್ಲ. ಪ್ರತಿ ವರ್ಷ ಬರ್ತೀವಿ? ಪ್ರತಿ ವರ್ಷ ಬರ್ತೀವಿ ನಾವು, ಮಳೆಗಾಲದಲ್ಲಿ ಬರ್ತೀವಿ. ಇದಿಷ್ಟು ಪ್ರವಾಸಿಗರೇ ಹೇಳ್ತಿರುವಂತದ್ದು. ಪ್ರಮುಖವಾಗಿ ಪ್ರತಿ ವರ್ಷ ಕೂಡ ನಾವು ಈ ಒಂದು ಜಲಪಾತದ ವೀಕ್ಷಣೆಗೆ ಬರ್ತೇವೆ ಅನ್ನೋ ಒಂದು ಮಾತನ್ನ ಕೂಡ ಹೇಳ್ತಿರುವಂತದ್ದು. ಮೈಲಾರಿ ರಿಪಬ್ಲಿಕ್ ಕನ್ನಡ, ಬೆಳಗಾವಿ.